ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, 3 ಪ್ರಮುಖ ವಿಚಾರಗಳನ್ನ ಇವತ್ತು ತಮ್ಮ ಮುಖೇನ ರಾಜ್ಯದ ಜನತೆಗೆ ಹಂಚಿಕೊಳ್ಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು. ನಿನ್ನೆ ದಿನ ಈ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ, ಬಹಳ ನೋವನ್ನು ಕೂಡ ತಂದಿದೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ರಾಜ್ಯದ ರೈತರ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಸಲಹಾಪೂರ್ವಕವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ತಾವು ಏನೇ ಹೇಳಿಕೆಯನ್ನ ನೀಡಿದ್ರು ಸಹ ಬಹಳ ಪ್ರಬುದ್ಧತೆಯಿಂದ ಮಾತನಾಡಬೇಕು ಅನ್ನುವ ವಿನಂತಿಯನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬರಗಾಲದ ಛಾಯೆ ಮೂಡಿರುವಂತದ್ದು. ಆದರೆ ಪ್ರಕೃತಿ ಮುನ್ಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ರೈತರಿಗೆ ಒಂದು ಅಭಯವನ್ನ ರಾಜ್ಯ ಸರ್ಕಾರ ನೀಡಬೇಕಾಗ್ತದೆ, ಒಂದು ಭರವಸೆನ ಕೊಡಬೇಕಾಗ್ತದೆ. ರೈತರಿಗೆ ಪೂರಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗ್ತದೆ. ಯಾಕೆ ಇನ್ನೂ ಕೂಡ ನಮಗೆ ಸಮಯ ಇದೆ, ಮುಂದಿನ 15-20 ದಿನಗಳು ಮಳೆ ಆಗ್ಬೋದು ಅನ್ನುವ ಆಶಾಭಾವನೆ ಕೂಡ ಇದೆ. ಈಗ ನೀವ್ ಹೇಳಿ, ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಸ್ವಲ್ಪ ಮಳೆ ಆಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಬಿತ್ತನೆ ಮಾಡದೆ ಹೋದ ರೈತರು ಯಾರು ಹೊಣೆಗಾರ ಇದಕ್ಕಾಗದ್ರೆ? ಮುಖ್ಯಮಂತ್ರಿಗಳು 50-60% ಅಷ್ಟು ಮಳೆ ಕಡಿಮೆ ಆಗಿದೆ, ಇಂಥ ಸಂದರ್ಭ ರಾಜ್ಯ ಸರ್ಕಾರದ ಆದ್ಯತೆ ಏನು, ಕರ್ತವ್ಯ ಏನು? ಇವರೇನಾದ್ರು ಜಿಲ್ಲಾಧಿಕಾರಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದಾರಾ? ರೈತರಿಗೆ ಸ್ಪಂದನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಜನ ಜಾನುವಾರುಗಳಿಗೆ ಇವರು ಯಾವ್ದಾರ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದಾರಾ? ಇದು ಯಾವುದನ್ನು ಮಾಡ್ದೇನೆ ನಮ್ಮ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲ, ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ ಅಂತೇಳಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಖ್ಯಮಂತ್ರಿಗಳು. ಇವತ್ತು KRS ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾರಾಯಣಪುರ ಜಲಾಶಯದಿಂದ ಕಳೆದ 2 ತಿಂಗಳಲ್ಲಿ ಎಷ್ಟು ನೀರು ಬಿಟ್ಟಿದ್ದೀರಿ ಅದನ್ನ ಇವತ್ತು ರಾಜ್ಯದ ರೈತರಿಗೆ ಮಾಹಿತಿಯನ್ನು ಕೊಡಿ. ಫಸ್ಟ್ ತಾವೇ ಹೇಳ್ತಿದ್ರಲ್ಲ, ಬರಗಾಲದ ಮುನ್ಸೂಚನೆ ಇದೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಎಲ್ಲವೂ ಕೂಡ ಒಪ್ಕೊಳ್ತೇನೆ. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ರೈತರನ್ನ ರಕ್ಷಣೆಗೆ ಬರಬೇಕು, ಜಲಾಶಯದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಬೇಕು. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ನೀರು ಬಿಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾತಾಡೋದಕ್ಕೆ ಸಾಧ್ಯ ಆಯ್ತಾ? ಇದು ಯಾವುದನ್ನು ಕೂಡ ಮಾಡ್ದೇನೆ ನಮ್ಮ ಜಲಾಶಯಗಳಿಂದ ಮನಸೋ ಇಚ್ಛೆ ನೀರನ್ನು ಕೂಡ ಬಿಟ್ಟು
ಯಾಕೆ ತಮಿಳುನಾಡಲ್ಲಿ ಇವ್ರದೇ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವದಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಖುಷಿ ಪಡಿಸಬೇಕು, ಮೈತ್ರಿ ಪಕ್ಷವನ್ನು ಚೆನ್ನಾಗಿ ಹಿಡ್ಕೋಬೇಕು ಇವರು. ಅವಾಗ ಗೊತ್ತಾಗ್ಲಿಲ್ವಾ ನೀರು ಬಿಡಬೇಕಾದ್ರೆ ಬರಗಾಲದ ಪರಿಸ್ಥಿತಿ ಇದೆ ಅಂತ ಹೇಳಿ. ಈಗ ರಾತ್ರೋರಾತ್ರಿ ಮುಖ್ಯಮಂತ್ರಿ ಜ್ಞಾನೋದಯ ಆಯ್ತಾ ಬರಗಾಲದ ಮುನ್ಸೂಚನೆ ಇದೆ ಅಂತೇಳಿ. ಯಾಕೆ ಈ ರೀತಿ ಕಪಟ ನಾಟಕ ಆಡ್ತಾ ಇದ್ದೀರಿ? ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಆಗದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಇವತ್ತು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಇದೇ ಹಣೆ ಬರ ರಾಜ್ಯದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ, ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ. ಮಾತನಾಡ್ತಿಲ್ಲ ಅಂತ ರೈತರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಕಾರ್ಯತಂತ್ರನ ರೂಪಿಸಬೇಕು, ಯಾವ ರೀತಿ ಯೋಜನೆನ ಕೊಡಬೇಕು, ಯಾವ ರೀತಿ ಇವತ್ತು ಆಡಳಿತ ಸನ್ನದ್ಧವಾಗಿರ್ಬೇಕು, ಇದು ಯಾವುದನ್ನು ಕೂಡ ಮಾಡ್ದೇನೆ ಕೈ ಕಟ್ಕೊಂಡು ಕೂತ್ರೆ, ರಾಜ್ಯದ ಮುಖ್ಯಮಂತ್ರಿಗಳೇ ಕೈ ಚೆಲ್ ಕೂತ್ರೆ ರೈತರ ಪರಿಸ್ಥಿತಿ ಏನಾಗ್ಬೇಕಾಗಾದ್ರೆ? ನಿನ್ನೆ ಹೇಳ್ತಾರೆ ಮುಂಗಾರಿನ ಅಧಿವೇಶನ ಆಗಸ್ಟ್ ಮಧ್ಯದಲ್ಲಿ ಮಾಡ್ತಾರಂತೆ. ಯಾಕೆ? SIR ನಡೀತದೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅರೆ ಈ ಶಾಸಕರುಗಳು ಹೋಗಿ ಮನೆ ಮನೆಗೆ ಹೋಗಿ ತಿರುಗಿ SIR ಮಾಡ್ತಾ ಇದಾರ? ಇಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಅಧಿವೇಶನ ಕೂಡ ಮುಂದೂಡಿಕೊಂಡು, ಅಧಿವೇಶನ ಮುಂದೂಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ SIR ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗದ ಪರಿಣಾಮವಾಗಿ ಇವತ್ತು ಅಧಿವೇಶನವನ್ನ ಮುಂದೂಡ್ತಾ ಇರುವಂತದ್ದು. ಇದಕ್ಕೆ ಅವರು ನೆಪ ಕೊಡ್ತಾ ಇರುವಂತದ್ದು SIR ಇದೆ, ಅದಕ್ಕೋಸ್ಕರ ನಾವು ಅಧಿವೇಶನವನ್ನ ಆಗಸ್ಟ್ ಮಧ್ಯಭಾಗದಲ್ಲಿ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಭೀಕರ ಬರಗಾಲ ಇದೆ, ಒಬ್ಬೊಬ್ಬ ಸಚಿವರಿಗೆ 3-4 ಜಿಲ್ಲೆಗಳನ್ನ ಉಸ್ತುವಾರಿ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಪೂರ ಮಂತ್ರಿಮಂಡಲ ಇದ್ರೂ ಕೂಡ ನೆರೆ ಬಂದಂತ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಬರಗಾಲದ ಸಂದರ್ಭದಲ್ಲಿ ನಾವು ಕ್ಯಾಬಿನೆಟ್ ಅನ್ನು ಕೂಡ ಪರಿಪೂರ್ಣ ಮಾಡಿಕೊಳ್ಳದೇನೆ ನಿಮ್ಮ ಆಂತರಿಕ ಕಚ್ಚಾಟದಿಂದ ರೈತರು ಕೂಡ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ. ವಾಸ್ತವಿಕ ಸತ್ಯವನ್ನ ಮರೆಮಾಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮತ್ತೊಂದೆಡೆ ಮೊನ್ನೆ ಹಾನಗಲ್ ತಾಲೂಕಿನ ನರೇಗಲ್ಲು 6 ಜನ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು, ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಕುರುಬರ್ ಇರ್ಬೋದು, ಶಿವರಾಜ್ ಕುರುಬ್ರ ಇರ್ಬೋದು, ಮಾರಣಾಂತಿಕ ಹಲ್ಲೆ ಆಗಿರುವಂತದಲ್ಲಿ. ಮತ್ತೊಂದು ಕಡೆ ರಟ್ಟೆಹಳ್ಳಿನಲ್ಲಿ, ಮಾಸೂರಿನ ರಟ್ಟೆಹಳ್ಳಿನಲ್ಲಿ ಶಿವಾಜಿ ರಾವ್ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ, ಹಾಡುವಾಗಲೇ ಅವ್ರನ್ನ ಒದ್ದು ಪ್ರಾಣ ತೆಗೆಯುವಂತ ಕೆಲಸ ಆಯ್ತಲ್ಲ ಹಾಗಾದ್ರೆ. ಮತ್ತೊಂದು ಕಡೆ ಇದೆ ಚಿಕ್ಕಬಳ್ಳಾಪುರ, ಫಿಸಿಯೋಥೆರಪಿಸ್ಟ್ ಲವ್ ಜಿಹಾದ್ ಒಳಗಾಗಿ ಇವತ್ತು ಪ್ರಾಣ ಹೋಗಿರುವಂತದ್ದು, ಕೊಲೆ ಆಗಿರುವಂತದ್ದು. ನಾನಿವತ್ತು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ AICC ರಾಜ್ಯದ ಅಧ್ಯಕ್ಷ, ಕರ್ನಾಟಕದ ಅಧ್ಯಕ್ಷ ಇರುವಂತಹ BK ಹರಿಪ್ರಸಾದ್, ಈ DK, PK ಮತ್ತು BK ಏನಿದ್ದಾರೆ, ಒಂದು ಕಡೆ DK ಶಿವಕುಮಾರ್ ಅವರ
ಸಾಫ್ಟ್ ಹಿಂದುತ್ವವಾದ, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ. ಮತ್ತೊಂದು ಕಡೆ ಬಿಕೆ ಮತ್ತು ಬಿಕೆ ಏನಿದ್ದಾರೆ, ಪ್ರಿಯಾಂಕಾ ಖರ್ಗೆ ಮತ್ತು ಬಿಕೆ ಹರಿಪ್ರಸಾದ್, ಇವರ ಹಿಂದೂ ವಿರೋಧಿ ನೀತಿಗಳನ್ನ ಏನು ಅನುಸರಿಸ್ತಾ ಇದ್ದಾರೆ. ಏನು ಮತೀಯ ಶಕ್ತಿಗಳಿಗೆ ಇವರ ಹೇಳಿಕೆಗಳು ಏನು ಧೈರ್ಯವನ್ನ ಕೊಡ್ತಾ ಇದೆ. ಇದೆಲ್ಲದರ ಪರಿಣಾಮನೇ ಈ ರೀತಿ ಘಟನೆಗಳು ಕಳೆದ 8-10 ದಿನದಲ್ಲಿ ಇವತ್ತು 3-4 ಘಟನೆಗಳು ಆಗಿರುವಂತದ್ದು, ಪ್ರಾಣ ಕಳೆದುಕೊಂಡಿರುವಂತದ್ದು. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣ ಮುಂದುವರಿಸಿದ್ದೀರಿ. ನೀವು ಕೂಡ ದಿನ ಬೆಳಗಾದ ನೀವು ದೇವಸ್ಥಾನ ಸುತ್ತೀರಿ, ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು, ಬಿಕೆ ಹರಿಪ್ರಸಾದ್ ಅವರು, ಇವರ ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ನೇರವಾಗಿ ಇವರೇ ಹೊಣೆಗಾರರು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಪ್ರಕರಣಗಳಾಗ್ತಾ ಇಲ್ಲ. ಯಲ್ಲಾಪುರದಲ್ಲಿ ಹಿಂದೆ ಒಬ್ಬ ದಲಿತ ಮಹಿಳೆ ಹಾಡು ಹಗಲೇ ಬರಬರೆ ಹತ್ಯೆ ಆಯಿತು. ಮೊನ್ನೆ ರಟ್ಟಹಳ್ಳಿಲಾಗಿರುವಂತದ್ದು, ನರೇಗಲಲ್ಲಾಗಿರುವಂತಹ ಪ್ರಕರಣ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಇಂಥ ಮತೀಯ ಶಕ್ತಿಗಳೇನಿದ್ದಾವೆ, ದುಷ್ಟಶಕ್ತಿಗಳೇನಿದ್ದಾವೆ, ಇವ್ರಿಗೆ ಒಂದು ರೀತಿ ಬಲವನ್ನು ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛಪಡ್ತೇನೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ಪರಿಷ್ಕರಣೆ 29ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರ, ಶಾಸಕರು, ಆಡಳಿತ ಪಕ್ಷದ ಶಾಸಕರು BLOಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆ ಸಾಗರದಲ್ಲಿ ಅಧಿಕಾರಿಗಳು ಇದನ್ನು ಹಂಚ್ತಾ ಇದ್ದಾರೆ. SIR ಪ್ರಾಮುಖ್ಯತೆ ಏನು ಅಂತೇಳಿ ಹೇಳಿಕೊಂಡು BLOಗಳೇ, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನ್ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಬಳಸಿಕೊಳ್ತಾ ಇದ್ದಾರೆ. ಯಾವ ಸದುದ್ದೇಶ ಇಟ್ಕೊಂಡು ದೇಶದ ಚುನಾವಣಾ ಆಯೋಗ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದ್ದಾರೋ ಆ ಸದುದ್ದೇಶವನ್ನು ಹಾಳ್ಗೆಡುವಂತ ಕೆಲಸ ಇವತ್ತು ಆಡಳಿತ ಪಕ್ಷ ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತು SIR ನಲ್ಲಿ ತಮ್ಗೆಲ್ಲರೂ ಕೂಡ ಮಾಹಿತಿ ಇದೆ. ಒಂದ್ ಕಡೆ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಇರ್ತಾರೆ, BLOಗಳು, ಮತ್ತೊಂದು ಕಡೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ BLA 2ಗಳು ಇರ್ತಾರೆ, BLA 1ಗಳು ಇರ್ತಾರೆ.
ಉದಾಹರಣೆ ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೊಬ್ಬ BLA 1 ಇರ್ತಾನೆ, ಬಿಜೆಪಿಗೊಬ್ಬ BLA 1 ಇರ್ತಾನೆ, JDS-ಗೊಬ್ಬ BLA 1 ಇರ್ತಾರೆ. ಆದ್ರೆ ಕಾಂಗ್ರೆಸ್ನವರು BLA 1ಗಳು ಕಾಂಗ್ರೆಸ್ನವರು ಇಬ್ಬರಿಬ್ಬರನ್ನು ಕೊಡ್ತಾ ಇದ್ದಾರೆ. ಸಾರಿ, BLA 2ಗಳನ್ನ BLO ಇರ್ತಾರೆ, ಬ್ಲಾಕ್ ಲೆವೆಲ್ ಆಫೀಸರ್ ಇರ್ತಾರೆ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ BLA 1 ಇರ್ತಾರೆ, ಪ್ರತಿ ಬೂತ್ಗೆ BLA 2ಗಳು ಇರ್ತಾರೆ. ಆ ಬೂತ್ಗೆ ಇರ್ತಕ್ಕಂಥ BLA 2ಗಳು ಕಾಂಗ್ರೆಸ್ ಪಕ್ಷಕ್ಕೆ ಇಬ್ಬರಿಬ್ಬರನ್ನ ಕೊಡುವಂತ ಕೆಲಸವೂ ಕೂಡ ಆಡಳಿತ ಪಕ್ಷ ಮಾಡಿರುವಂತದ್ದು. ಈ ರೀತಿ ಈ ವ್ಯವಸ್ಥೆಯನ್ನ ಅಧಿಕಾರವನ್ನ ಸಂಪೂರ್ಣ ದುರ್ಬಳಕೆ ಮಾಡಿಕೊಂಡು ದುರುಪಯೋಗ ಮಾಡ್ತಕ್ಕಂಥ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ಹೊರಟಿದೆ. ಅಕ್ಷಮ್ಯ ಅಪರಾಧ. ಇದನ್ನ ಸರಿಪಡಿಸುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹನ ಪಡಿಸ್ತಾ ಇದ್ದೇನೆ. ಇದೆಲ್ಲ ಮೊನ್ನೆ ಚಾಮರಾಜಪೇಟೆನಲ್ಲೂ ಕೂಡ ಗಲಾಟೆ ಆಗಿದೆ. ಶಾಂತಿನಗರ, ಶಿವಾಜಿನಗರದಲ್ಲೂ ಕೂಡ, ಬೆಂಗಳೂರು ಮಹಾನಗರದಲ್ಲಿ ಈ ರೀತಿ ಗೊಂದಲಗಳಾಗಿದೆ, ಗಲಾಟೆ ಹೊಡೆದಾಟನೂ ಕೂಡ ಆಗಿದೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ನಾವು ಕೊಟ್ಟಿದ್ದೇವೆ. ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳು ಕೂಡ ಈ ರೀತಿ ಮಾಹಿತಿಗಳು ಈಗಾಗಲೇ ಬರೋದಕ್ಕೆ ಪ್ರಾರಂಭ ಆಗಿದೆ. ಎಸ್ ಸರ್, ಥ್ಯಾಂಕ್ ಯು. ಬಿಜೆಪಿ ಮೇಲೆ ಆರೋಪ ಇದೆ, ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೇಲೆ ಆರೋಪ ಇದೆ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನೇ ಹೇಳೋದಿತ್ತು, ರಾಜ್ಯದಲ್ಲಿ ಸರ್ಕಾರ ಇದೆ, ಹುಷಾರಾಗಿದೆ, ಎಚ್ಚರ ಇದೆ. ನೋಡಿ, SIR ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಸುಧಾರಣೆಯನ್ನು ತರಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ತಂದಿರತಕ್ಕಂಥ ಪ್ರಕ್ರಿಯೆ. ನಾವು ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ರೀತಿ ಪ್ರಕರಣಗಳು ಪತ್ರಿಕೆಗಳಲ್ಲೂ ಕೂಡ ಬರ್ತಾ ಇದೆ. ಭಾಜಪ ಕಡೆಯಿಂದನೂ ಕೂಡ ನಿನ್ನೆ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಶಾಂತಿನಗರ ಮತ್ತೆ ಚಾಮರಾಜನಗರದಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಇದನ್ನು ಬಹಿರಂಗಪಡಿಸಿದ್ದಾರೆ. ಇವೆಲ್ಲ ಪ್ರಕರಣಗಳನ್ನ ಹಿಡ್ಕೊಂಡು ರಾಜ್ಯ ಚುನಾವಣಾ ಆಯೋಗ ಎಚ್ಚೆತ್ಕೊಂಡು ಈ ವ್ಯವಸ್ಥೆನ ಸರಿಪಡಿಸತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಹೇಳ್ತಾ 12 ರಾಜ್ಯಗಳಲ್ಲಿ 315 ಜಿಲ್ಲೆಗಳಲ್ಲಿ ಎಲ್ಲಿನೋ ಎಫೆಕ್ಟ್ ಇದೆ ಅಂತ ಕೇಂದ್ರ ಸರ್ಕಾರನೂ ಹೇಳಿದೆ. ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅಂತ ನಿಮ್ಮಲ್ಲಿ ನೀವು ತಡವಾಗಿ ಬಂದ್ರಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಮೊನ್ನೆ ಗೊತ್ತಾಗಿರೋದಲ್ಲ, ರಾಜ್ಯದಲ್ಲಿ ಬರ ಬರ್ತದೆ, ಪರಿಸ್ಥಿತಿ ಸರಿ ಇಲ್ಲ, ಬರಗಾಲದ ಪರಿಸ್ಥಿತಿನ ಎದುರಿಸಬೇಕಾಗ್ತದೆ, ಮುಂಚಿತವಾಗಿ ಗೊತ್ತಿದೆ. ಇವರು ತಮಿಳುನಾಡಿಗೂ ನೀರು ಬಿಡ್ಕೊಂಡು KRS ಅಲ್ಲಿಂದನೂ ನೀರು ಬಿಡ್ಕೊಂಡಿದ್ದಾರೆ, ಅಲ್ಲಿ ಆಲ್ಮಟ್ಟಿಂದನೂ ಬಿಡ್ಕೊಂಡಿದ್ದಾರೆ. ಎಲ್ಲ ನೀರನ್ನ ಖಾಲಿ ಮಾಡಿಕೊಂಡು ಈಗ ಒಂದೇ ಸಲ ಬರ ಬರ್ತಾ ಇದೆ, ನೀವು ಯಾರು ಬಿತ್ತನೆ ಮಾಡಬಾರ್ದು ಅಂತ ಹೇಳಿದ್ರೆ ಸರ್ಕಾರದ ಕರ್ತವ್ಯ ಅಲ್ವಾ? ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ರೈತರಿಗೆ ಯಾವ ರೀತಿ ನೀರನ್ನ ಹಿಡ್ಕೊಂಡು ಅವ್ರು ಕೊಡುವಂತ ಕೆಲಸ ಮಾಡಬೇಕಂತ ರಾಜ್ಯ ಸರ್ಕಾರದ ಕರ್ತವ್ಯ ಇದು. ಹೇಳ ಬೇರೆ ಅದೇ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಹೇಳಿದ್ರು 42% ಕಡಿಮೆ ಆಗಿದೆ ಜೂನ್ ನಲ್ಲಿ ಸರಾಸರಿ ಮಳೆ. ಹಾಗಾಗಿ ಮಳೆ ಆಶ್ರಿತ ಏನಾದ್ರೂ ಇದ್ರೆ ನೋಡ್ಕೊಂಡು ಮಾಡಿ, ಬಟ್ ಜಲಾಶಯಗಳು ನಂಬ್ಕೊಂಡು ನೀವು ಬಿತ್ತನೆ ಮಾಡಬೇಡಿ. ಸ್ವಾಮಿ, ನನ್ನ ಪ್ರಶ್ನೆ ಅದೇನೆ. ಬರದ ಛಾಯೆ ಇದೆ ಅಂತೇಳಿ ಮುನ್ಸೂಚನೆ ಇದ್ರೂ ಕೂಡ ನಮ್ಮ ಜಲಾಶಯಗಳಿಂದ ತಮಿಳುನಾಡಿಗೆ ಈ ಕಡೆ ನೀರು ಬಿಡುವಂತ ಕೆಲಸ ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರಿ? ನಮ್ಮ ರೈತರನ್ನು ರಕ್ಷಣೆ ಮಾಡೋದಕ್ಕೆ ಯಾಕೆ ಮನಸ್ಸು ಬರಲಿಲ್ಲ? ಅದಕ್ಕೆ ನೀವು ಬರುವ ಮುಂಚಿತವಾಗಿ ಹೇಳಿದೆ, ರೈತರ ಪರವಾಗಿ ರೈತರ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ದಿದ್ರೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಬಂದ್ರೆ ಈ ಸಮಸ್ಯೆ ಬರ್ತದೆ. ನಮ್ಮ ಮುಂದೆ ಅನೇಕ ವಿಚಾರಗಳಿದ್ದಾವೆ. ಒಂದು ಕಡೆ ಬಿಡದಿ ರೈತರ ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಆಗ್ಬೇಕಾಗ್ತದೆ. ಮತ್ತೊಂದು ಕಡೆ ಭೀಕರ ಬರಗಾಲ, ರಾಜ್ಯ ಪ್ರವಾಸನೂ ಕೂಡ ನಾವು ಹಮ್ಮಿಕೋಬೇಕಾಗ್ತದೆ, ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಏನು ಅನ್ಯಾಯ ಮಾಡೋದಕ್ಕೂ ಅನ್ಯಾಯ ಆಗ್ತದೆ, ಅದ್ರ ಬಗ್ಗೆನೂ ಕೂಡ ಹೋರಾಟವನ್ನು ಎತ್ಕೋಬೇಕಾಗ್ತದೆ. ಇದ್ರ ಮಧ್ಯೆ SIR ಕೂಡ ನಡೀತಾ ಇದೆ. ಎಲ್ಲದ್ರ ಮಧ್ಯೆ ಹೇಗೆ ಪ್ಲಾನ್ ಮಾಡ್ಬೇಕು ನಾವು ಮಾಡ್ತೇವೆ.
ಸ್ವಾಮಿ ಯಾರು ಇನಿಷಿಯೇಟಿವ್ ತಗೋಬೇಕು? ರಾಜ್ಯ ಸರ್ಕಾರ ಇನಿಷಿಯೇಟಿವ್ ತಗೋಬೇಕು, ಅದನ್ನ ಮಾಡ್ಲಿ ಅಂತ ನಾನು ಹೇಳ್ತಾ ಇರುವಂತದ್ದು. ಅದು ಬಿಡಿ, ಏನು SIR ಹಿಡ್ಕೊಂಡು ಅಧಿವೇಶನ ಮುಂದಾಕಿರ್ತಕ್ಕಂಥದ್ದಲ್ಲ, ತಪ್ಪು ತಿಳ್ಕೊಬೇಡಿ. ಒಂದ್ ನಿಮಿಷ ಹೇಳ್ತಾನೆ. SIR ಹಿಡ್ಕೊಂಡು ಅಧಿವೇಶನ ಮುಂದಾಕ್ತಾ ಇದ್ದೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಶಾಸಕರಿಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡಿದ್ರೆ ಈ ಸರ್ಕಾರದ ಬುಡ ಅಳ್ಳಾಡ್ತದೆ ಅನ್ನುವ ವಾಸ್ತವಿಕ ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಹಾಗಾಗಿ SIR ಅನ್ನು ನೆಪ ಒಡ್ಡಿ ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಾರೆ. ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಅವರು 12 ತಿಂಗಳಲ್ಲಿ 8 ತಿಂಗಳು ವಿದೇಶದಲ್ಲೇ ಇರ್ತಾರೆ, ಸ್ವದೇಶದಲ್ಲಿ ಯಾವಾಗ ಇರ್ತಾರೆ? ಸೊ SIRಗೂ ಅಧಿವೇಶನಕ್ಕೂ ಸಂಬಂಧ ಇಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನ ಮುಂದೂಡೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಮಾರ್ಬೇಕಾಗಿಲ್ಲ. ಇದ್ರಲ್ಲಿ ಓಪನ್ ಸೀಕ್ರೆಟ್ ಕಾಂಗ್ರೆಸ್ ಅಲ್ಲಿ ನಾವು ಹಿಂದೂ ಕೂಡ ಹೇಳಿದ್ದೆ, ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಮತ್ತೊಂದು ಪೇಮೆಂಟ್ ಕೋಟಾ ಇದೆ ಅಂತ ಹೇಳಿ. ಸೊ ಅದರ ಮುಂದಿನ ಭಾಗವಾಗಿ ರೇಟ್ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು.